ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಹೋರಾಟಕ್ಕೆ ಮುಂದಾದ ಬಿಜೆಪಿ ಪಡೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಮುಂದಾದ್ರ ಹಾಗಾದ್ರೆ ಮೇಯರ್ ಪಾಲಿಕೆ ಮೇಯರ್ ಉಪಮೇಯರ್ ಇಂದ ಪ್ರತಿಭಟನೆ ಕೂಡ ನಡೀತಾ ಇತ್ತು। ಈ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಶವಾಪುರ ಪೊಲೀಸ್ ಠಾಣೆ ಬಳಿ ಭಾರಿ ಹೈಡ್ರಾಮಾನೇ ನಡೀತಾ ಇತ್ತು। ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆ ಬಳಿ ಭಾರಿ ಹೈಡ್ರಾಮಾ। ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಹಂಡಿ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ। ಬಂಧಿಸಲು ತೆರಳಿದ್ದ ಪೊಲೀಸರನ್ನ ಅಮಾನತು ಮಾಡುವಂತೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು। ಕೇಸ್ ದಾಖಲಿಸಿದ್ದ ಕೈ ಪಾಲಿಕೆ ಸದಸ್ಯ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಬಿಜೆಪಿಯವರು ಕೂಡ ಆಗ್ರಹಿಸಿದ್ದಾರೆ। ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಕುಂಟಲ ಮೇಲೆ ದೂರು ದಾಖಲಿಸುವಂತೆ ಇಲ್ಲಿ ಆಗ್ರಹಿಸಲಾಗಿದೆ। ಏನ್ ನಡೆದಿದೆ ಹಾಗಾದ್ರೆ ಅಸಲಿಗೆ? ಸುಜಾತಾ ಹಂಡಿ ಅನ್ನೋರ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು। ಠಾಣೆಗೆ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ। ಪಾಲಿಕೆ ಮೇಯರ್ ಉಪಮೇಯರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ। ಠಾಣೆ ಎದುರು ಪೊಲೀಸರಿಗೆ ಆವಾಜ್ ಹಾಕಿದ್ದ ಸಂತೋಷ್ ಚೌಹಾಣ್ ಸುಜಾತಾರನ್ನ ಬಂಧಿಸಲು ಬಂದಿದ್ದ ಪೊಲೀಸರ ಅಮಾನತಿಗೆ ಆಗ್ರಹಿಸಿದ್ದಾರೆ। ಈ ಸಂದರ್ಭದಲ್ಲಿ ಸ್ಟೇಷನ್ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸ್ನವರು ತಡೆದಿದ್ದಾರೆ। ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ವಿರುದ್ಧ ಕೇಸ್ ದಾಖಲಿಸುವಂತೆ ಪಟ್ಟು ಹಿಡಿದಿರುವುದು, ಸುವರ್ಣ ಕಲ್ಲಕುಂಟ್ಲ ಮೇಲೆ ದೂರು ದಾಖಲಿಸುವಂತೆ ಆಗ್ರಹಿಸಲಾಗಿದೆ। ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಹೋರಾಟಕ್ಕೆ ಮುಂದಾದ ಬಿಜೆಪಿ ಪಡೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಮುಂದಾದ್ರ ಹಾಗಾದ್ರೆ ಮೇಯರ್ ಅನ್ನೋ ಪ್ರಶ್ನೆ। ಪಾಲಿಕೆ ಮೇಯರ್ ಉಪಮೇಯರ್ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು। ಸುಜಾತಾ ಹಂಡಿ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ಅಂತ ಹೇಳಿ ಆರೋಪವನ್ನ ಕೂಡ ಮಾಡಲಾಗಿತ್ತು। ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದಂತ ಪೊಲೀಸರನ್ನ ಅಮಾನತು ಮಾಡಬೇಕು ಅನ್ನೋದು ಪ್ರೊಟೆಸ್ಟ್। ಕೇಸ್ ದಾಖಲಿಸಿದ್ದ ಕೈ ಪಾಲಿಕೆ ಸದಸ್ಯ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬಂದಿದೆ। ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಕುಂಟಲ್ ಮೇಲೆ ದೂರು ದಾಖಲಿಸಬೇಕು ಅನ್ನೋ ಆಗ್ರಹ ಇದೆ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಬೆಳಗಲಿ। ಮಲ್ಲಿಕ್, ಅಸಲಿಗೆ ಏನಾಗಿರೋದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಾಮ್, ಏನು ಇಂದು ಮಧ್ಯಾಹ್ನದ ನಂತರ ಏಕಾಏಕಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ಮುಂಭಾಗ ಒಂದು ಪ್ರತಿಭಟನೆ ಮಾಡಿದ್ರು। ಮೇಯರ್ ಉಪಮೇಯರ್ ಹಾಗೂ ಮಹಿಳಾ ಮೋರ್ಚಾದ ವಿವಿಧ ನಾಯಕರುಗಳು ಎಲ್ಲರೂ ಕೂಡ ಆಗಮಿಸಿದ್ರು। ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದು ಸಾಕಷ್ಟು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು। ಕೂಡಲೇ ಪಾಲಿಕೆ ಸದಸ್ಯ ಏನಿದ್ದಾರೆ ಸುವರ್ಣ ಕಲ್ಕುಂಟ್ಲ ಇವರ ಮೇಲೆ ದೂರು ದಾಖಲಿಸಬೇಕು, ಮತ್ತೆ ಪ್ರಕರಣದಲ್ಲಿ ಆರೋಪಿತಿಯನ್ನ ಬಂಧಿಸತಕ್ಕಂತ ಪೊಲೀಸರನ್ನ ಅಮಾನತು ಮಾಡ್ಬೇಕಂತ ವಿವಿಧ ಬೇಡಿಕೆಗಳನ್ನ ಇಟ್ಟರು। ಕೂಡಲೇ ಈ ಸ್ಥಳಕ್ಕೆ ಡಿಸಿಪಿ ನಂದಗಾವಿ ಅವರು ಬಂದ್ರು, ಮತ್ತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕೂಡ ಆಗಮಿಸಿ ಈಗ ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡಿದ್ದಾರೆ। ಮತ್ತು ಪ್ರಮುಖರು ಯಾರಿದ್ರು, ಮೇಯರ್ ಮತ್ತು ಉಪಮೇಯರ್ ಹಾಗೂ ಇತರೆ ನಾಯಕರನ್ನ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗಿ ಸಮಾಧಾನದಿಂದ ಕೂಡಿಸಿ ಅವರ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ। ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಈ ದಿನ, ಅವರ ವಾದ ಏನು ಎಲ್ಲವನ್ನು ಕೂಡ ಆಲಿಸ್ತಾ ಇದ್ದಾರೆ। ಕಾನೂನಾತ್ಮಕ ಪ್ರಕ್ರಿಯೆ ಏನಿದೆ ಅದನ್ನ ಖಂಡಿತವಾಗಿ ಮಾಡ್ತೇವೆ ಅನ್ನುವ ಆಶ್ವಾಸನೆ ಕೊಟ್ಟಿದ್ದಾರೆ। ಸದ್ಯಕ್ಕೆ ಸ್ಥಳದಲ್ಲಿ ಇದುವರೆಗೂ ಕೂಡ ಬಿಗುವಿನ ವಾತಾವರಣ ಇದೆ। ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದಾರೆ। ಇನ್ನು ನಂತರ ಏನಾಗ್ಲಿದೆ ಅಂತ ಕಾದು ನೋಡ್ಬೇಕಾಗತ್ತೆ। ಓಕೆ, ಥ್ಯಾಂಕ್ ಯು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗಾಗಿ। ಆಯ್ತು